ನಮಸ್ಕಾರ ವೀಕ್ಷಕರೇ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ಮಂಡ್ಯ ಜಿಲ್ಲೆಯಲ್ಲಿ ಕೋಮು ಗಲಭೆ, ಗಣೇಶ ವಿಸರ್ಜನೆ ವೇಳೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ. ಶ್ರೀ ಹುಡೇದ ಲಕ್ಷ್ಮೀ ವಿನಾಯಕ ಸಂಘದಿಂದ ವಿಶೇಷ ಗಣಪತಿ ಪ್ರತಿಷ್ಠಾಪನೆ, ಗಣಪನ ದರ್ಶನ ಪಡೆದ ನೂರಾರು ಭಕ್ತರು. ನಗರದ ಶ್ರೀ ಹುಡೇದ ಲಕ್ಷ್ಮೀ ವಿನಾಯಕ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಅಲಂಕಾರ ಹಾಗೂ ಸತ್ಯನಾರಾಯಣ ಪೂಜೆ ನಡೆಯಿತು. ಗಣೇಶ ಚತುರ್ಥಿ ಹಬ್ಬ ಅಂತ ಬಂದ್ರೆ ಸಾಕು, ಡಿಜೆ, ಪಟಾಕಿ, ಮೋಜು ಮಸ್ತಿ ಹೀಗೆ ಎಲ್ಲ ಸೇರಿಕೊಂಡು ಗಣಪತಿಯನ್ನ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನು ನಗರದ ಪತ್ತರ್ಗಲ್ಲಿಯಲ್ಲಿರುವ ಶ್ರೀ ಹುಡೇದ ಲಕ್ಷ್ಮೀ ವಿನಾಯಕ ಸಂಘದಿಂದ ಸುಮಾರು 30 ವರ್ಷಗಳಿಂದ ಶ್ರೀ ವಿಘ್ನ ನಿವಾರಕ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ವಿಶೇಷ ಅಲಂಕಾರ ಮಾಡಿ ಸತತ 7 ದಿನಗಳ ಕಾಲ ಪೂಜೆ ಸಲ್ಲಿಸುತ್ತಾರೆ. मंगलम भगवान विष्णु मंगलम पुत्रजा मंगलम पुंडरीकाक्षाय मंगलाय तनोहरि गुरु ब्रह्मा गुरु विष्णु गुरुदेव महेश्वरा गुरु साक्षात् परम ब्रह्मा तस्मै श्री गुरुवे नमो नमः तस्मै श्री गुरुवे नमो नमः हरि ओम जयति शांति 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 श्री सत्यनारायण भगवान की जय श्री विष्णु भगवान की जय हो. ಇನ್ನು ಪ್ರತಿನಿತ್ಯ ಗೊಂಬೆಗಳ ನಾಟಕ ಪ್ರದರ್ಶನ ನಡೆಯುತ್ತದೆ. ಕಳೆದ ವರ್ಷ ಪಂಜುರ್ಲಿ ದೈವದ ಪ್ರದರ್ಶನ ಮಾಡಿದ ಮಂಡಳಿಯವರು ಈ ಬಾರಿ ಆದಿಗುರು ಶಂಕರಾಚಾರ್ಯರ ಚರಿತ್ರೆ ಪ್ರದರ್ಶನ ಮಾಡಿದ್ದಾರೆ. ನಿತ್ಯ ನೂರಾರು ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರು ದೇವರ ದರ್ಶನ ಪಡೆದು ಗೊಂಬೆಗಳ ನಾಟಕವನ್ನ ವೀಕ್ಷಿಸುತ್ತಾರೆ. ಇನ್ನು ಮಂಡಳಿಯ ಸದಸ್ಯ ಮಂಜುನಾಥ್ ಬಡಿಗೇರ್ ಮಾತನಾಡಿ, ಗಜೇಂದ್ರಗಢದಲ್ಲಿ ಅತ್ಯಂತ ವಿಶೇಷವಾಗಿ ಗಣೇಶ ಚತುರ್ಥಿ ಹಬ್ಬವನ್ನ ಆಚರಿಸುತ್ತೇವೆ. ಇನ್ನು ಇಲ್ಲಿ ಆಗಮಿಸಿದ ಭಕ್ತರಿಗೆ ವಿಶೇಷವಾಗಿ ಅಲಂಕಾರವಾದ ಗಣಪತಿ ಎಲ್ಲರ ಕೋರಿಕೆಯನ್ನ ಈಡೇರಿಸುತ್ತಾನೆ ಎಂದರು. ಪತ್ತಾರ್ಗಲ್ಲಿಯಲ್ಲಿ ಇರುವ ಹುಡೇದ ಲಕ್ಷ್ಮಿ ಶ್ರೀ ಹುಡೇದ ಲಕ್ಷ್ಮಿ ವಿನಾಯಕ ಸಂಘದ ವತಿಯಿಂದ ಕಳೆದ 32 ವರ್ಷಗಳಿಂದ ವಿಘ್ನೇಶ್ವರ ಪ್ರತಿಷ್ಠಾಪನೆ ಮಾಡ್ಕೊತ ಬಂದಿದ್ದು, ಈ ನಮ್ಮ ಓಣಿಯಲ್ಲಿ ಮತ್ತು ಗಜೇಂದ್ರಗಢದಲ್ಲಿ ಡೆಕೋರೇಷನ್ ಮಾಡ್ತಕ್ಕಂಥ ಗಣಪತಿ ಯಾವ್ದಾರು ಇದ್ದರೆ ಅದು ಹುಡೇದ ಲಕ್ಷ್ಮೀ ವಿನಾಯಕ ಸಂಘ ಆಗಿದೆ. ಮತ್ತು 30 ವರ್ಷದಿಂದನೂ ನಾವು ವಿನಾಯಕ ಪ್ರತಿಷ್ಠಾಪನೆ ಮಾಡಿದ ಡೆಕೋರೇಷನ್ನು ಮತ್ತು ಸತ್ಯನಾರಾಯಣ ಪೂಜಾ ಮತ್ತು ಅನ್ನ ಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಕಮಿಟಿ ಎಲ್ಲ ಸದಸ್ಯರು ಮತ್ತು ಓಣಿಯ ಗುರು ಹಿರಿಯರ ಸಹಕಾರದಿಂದ ಯಾವುದೇ ಕಮ್ಮಿ ಇಲ್ಲದ ನಾವು ಪ್ರತಿ ವರ್ಷ ಹೆಚ್ಚು ಮಾಡ್ಕೊತ ಈ ಕಾರ್ಯಕ್ರಮನ ಮಾಡ್ಕೊತ ಬಂದೀವಿ. ಇದು ಇನ್ನೂ ಹೆಚ್ಚಾಗುತ್ತಾ, ಇಲ್ಲಿನ ಓಣಿಯ ಜನರು ಮತ್ತು ಊರಿನ ಜನರು ಇನ್ನೂ ನಮ್ಗೆ ಸಹಕಾರ ಹೆಚ್ಚಿನ ಕೊಟ್ಟು ಗುಡಿಯನ್ನು ವಿಶೇಷ ಗಣಪನ ಪೂಜೆಯ ದಿನಗಳ ಬಗ್ಗೆ ಮಂಡಳಿಯ ಸದಸ್ಯರು ಮಾಹಿತಿ ನೀಡಿದರು. ಗಜೇಂದ್ರಗಢದ ಪತ್ತಾರ್ಗಲ್ಲಿ ಹಿರಿಯ ಅಕ್ಷಿಮಗ್ಲಿರುವ ಶ್ರೀ ಹುಡೇದ ಲಕ್ಷ್ಮೀ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ 6ನೇ ದಿನ ಗಣಪತಿ ಪ್ರತಿಷ್ಠಾಪನೆ ಮಾಡಿದ 6ನೇ ದಿನ ಶ್ರೀ ಸತ್ಯನಾರಾಯಣ ಪೂಜಾ ಮಾಡುತ್ತೇವೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ. ಪ್ರತಿ ವರ್ಷವೂ ಇದು ನಡೆಯುತ್ತಾ ಬಂದಿದೆ. ಇದು ಸರಿಸುಮಾರು 30-32 ವರ್ಷದಿಂದ ನಾವು ಎಲ್ಲರೂ ಗೆಳೆಯರ ಬಳಗ ಕೂಡಿಕೊಂಡು ಶ್ರೀ ಹುಡೇದ ಲಕ್ಷ್ಮೀ ವಿನಾಯಕ ಯುವಕ ಸಂಘ ಈ ಹೆಸರಿನಿಂದ ಶ್ರೀ ಹುಡೇದ ಲಕ್ಷ್ಮೀ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಗಣಪತಿ ಪ್ರತಿಷ್ಠಾಪನೆ ಮಾಡಕೋತೀವಿ. ನಾಳೆ ಗಣಪತಿ ವಿಸರ್ಜನೆ ಇರ್ತೈತಿ. ಭಕ್ತಾದರು ಎಲ್ಲರೂ ಬಂದು ಗಣಪತಿ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳಬೇಕು. ಆಮೇಲೆ ನಾವು ವಿಶೇಷವಾಗಿ ಅಂದ್ರೆ ಪ್ರತಿ ವರ್ಷ ಏನಾದರೂ ಒಂದು ಡೆಕೋರೇಷನ್ ಮಾಡ್ತಾ ಇರ್ತೀವಿ. ಹೋದ ವರ್ಷ ಕಾಂತಾರದ ಕಾನ್ಸೆಪ್ಟ್ ಮಾಡಿದ್ದೀವಿ, ಈ ವರ್ಷ ಆದಿಗುರು ಶಂಕರಾಚಾರ್ಯದ ಕಾನ್ಸೆಪ್ಟ್ ಮಾಡಿದ್ವಿ. ಆಮೇಲೆ ಪ್ರತಿ ವರ್ಷವೂ ಒಂದು ಹೊಸ ಒಮ್ಮೊಮ್ಮೆ ಒಂದೊಂದು ಕಾನ್ಸೆಪ್ಟ್ ಮಾಡ್ತಾ ಇರ್ತೀವಿ.
ಇನ್ನು ಆದಿಗುರು ಶಂಕರಾಚಾರ್ಯರ ಚರಿತ್ರೆ ಪ್ರದರ್ಶನ ನಡೆಯಿತು. ಎಷ್ಟು ತೇಜಸ್ವಿಯಾಗಿರಬೇಕು. ಗೋಧೂಳಿ ಸಮಯಕ್ಕೆ ಬಂದಿರುವೆ. ಭಿಕ್ಷೆಯಲ್ಲಿ ಶ್ರೇಷ್ಠವಾದ ಈ ಕ್ಷೀರವನ್ನು ಸ್ವೀಕರಿಸು. ಕುಳಿತುಕೋ. ಸುಖೀ ಭವ. ಅಯ್ಯ ಬಾಲಕ, ನಿನ್ನನ್ನು ನೋಡಿದರೆ ಈ ಗ್ರಾಮಕ್ಕೆ ಹೊಸಬಂತೆ ಕಾಣುವೆ. ನಿನ್ನದು ಯಾವ ಊರು? ಯಾರ ಮನೆಯಲ್ಲಿ ತಂಗಿರುವೆ? ಮಾತೆ, ಸನ್ಯಾಸಿಯಾದ ನಾನು ಎಲ್ಲಿದ್ದರೆ ಅದೇ ನನ್ನ ಊರು. ಯಾರ ಮನೆಯಲ್ಲಿ ಭಿಕ್ಷೆ ನೀಡುವರೋ ಅದೇ ನನ್ನ ಮನೆ. ಬಂಜೆಯಾದ ನನ್ನನ್ನು ಮಾತೆ ಎಂದೆಯಲ್ಲ, ನೀನೇ ನನಗೆ ಪುತ್ರ ಸಮಾನನು. ಅಂಬೆ, ನಾರಿಯರೆಲ್ಲ ನನಗೆ ಜಗದಂಬೆಯಂತೆ. ಸಮಯವಾಗುತ್ತಿದೆ, ಹೊರಡಲು ನನಗೆ ಅಪ್ಪಣೆ ಕೊಡು. ಸಂಜೆ ಕಳೆದು ರಾತ್ರಿ ಆಗುತ್ತಿರುವ ಈ ಸಮಯದಲ್ಲಿ ಎತ್ತ ಹೊರಟಿರುವ ಮಗು? ಕೊಡಚಾದ್ರೆ ಎತ್ತ. ಈ ಸಮಯದಲ್ಲಿ ಅಷ್ಟು ದೂರವೇ? ಬೇಡ ಮಗು, ಬೇಡ. ಇಂದು ಅಮಾವಾಸ್ಯೆ. ನೀನು ಊರ ಹೆಬ್ಬಾಗಿಲಿಗೆ ಹೋಗುವ ವೇಳೆಗೆ ಅರ್ಧರಾತ್ರಿ ಆಗುವುದು. ಆ ಸಮಯದಲ್ಲಿ ಅಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಮಹಾಕಾಳಿ ಸ್ವರೂಪಳಾಗಿ ಬರುವಳಂತೆ. ಬಹಳ ಸಂತೋಷ. ಬೇಡ ಮಗು, ಬೇಡ. ಆ ಮಹಾಕಾಳಿ ನಿನ್ನನ್ನು ನುಂಗಿ ಬಿಟ್ಟರೆ ಮಹದಾನಂದ. ಎಂದಿಗೂ ಕೊಲ್ಲಲಾರಳು. ನಿನ್ನ ಈ ರೌದ್ರ ರೂಪವನ್ನು ಬಿಟ್ಟು ಶಾಂತ ಸ್ವರೂಪಳಾಗಿ ದರ್ಶನ ನೀಡುತ್ತಾಯೇ. ಆಹಾ, ಧನ್ಯನಾದೆ, ಧನ್ಯನಾದೆ ತಾಯೇ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಇನ್ನು ಈ ಘಟನೆಯಿಂದ ಕೆಲ ಅಂಗಡಿಗಳಿಗೆ ಬೆಂಕಿ ಬಿದ್ದು ಹೊತ್ತುರಿದಿದೆ.
ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದರಿಂದ ನಗರದಲ್ಲಿ ಕೋಮು ಗಲಭೆ ಆರಂಭವಾಗಿದೆ. ಇನ್ನು ಗಣೇಶ ಮೂರ್ತಿ ವಿಸರ್ಜನೆಗೆ ತೆರಳುವ ಮಾರ್ಗದಲ್ಲಿ ಮಸೀದಿ ಹತ್ತಿರ ಈ ಘಟನೆ ನಡೆದಿದೆ. ಇನ್ನು ದೀರ್ಘಕ್ಕೆ ಹೋದ ಗಲಾಟೆ, ಕೆಲ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು ನಗರದಲ್ಲಿ ಬೆಂಕಿಯ ಅಲೆ ಎಬ್ಬಿಸಿದ್ದಾರೆ. ನಾಗಮಂಗಲದಲ್ಲಿ ಕೋಮು ಘರ್ಷಣೆ ವಿಚಾರವಾಗಿ ರಾತ್ರೋರಾತ್ರಿ ಘಟನೆಗೆ ಕಾರಣರಾದ ಹಲವರನ್ನ ಬಂಧಿಸಿದ್ದಾರೆ. ಗಣಪತಿ ವಿಸರ್ಜನೆ ವೇಳೆ ಕೋಮು ಗಲಭೆ ಪ್ರಕರಣದ ಹಿನ್ನೆಲೆ ಕೆಲ ಸಚಿವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಹಾನಿ ಪ್ರದೇಶಗಳನ್ನು ವೀಕ್ಷಿಸಿ ಮಾಹಿತಿ ಪಡೆದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಡ್ಯ ಜಿಲ್ಲೆಯಲ್ಲಿ ಕೋಮು ಗಲಭೆ, ಗಣೇಶ ವಿಸರ್ಜನೆ ವೇಳೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ. ಶ್ರೀ ಹುಡೇದ ಲಕ್ಷ್ಮೀ ವಿನಾಯಕ ಸಂಘದಿಂದ ವಿಶೇಷ ಗಣಪತಿ ಪ್ರತಿಷ್ಠಾಪನೆ, ಗಣಪನ ದರ್ಶನ ಪಡೆದ ನೂರಾರು ಭಕ್ತರು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್. ವಂದನೆಗಳು.